आई चूज लक्स बॉडी वॉश, खास ऑर्किड की खुशबू के साथ। इसकी खुशबू महके 12 घंटों तक, साबुन से ज्यादा। लक्स बॉडी वॉश, खुशबू जो महके 12 घंटों तक। ನಮಸ್ಕಾರ, ರಾಜ್ ನ್ಯೂಸ್ ಲೈನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. ನ್ಯಾಷನಲ್ ಹೆರಾಲ್ಡ್ ಆರೋಪಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯನ್ನು ಬಂಧಿಸುವಂತೆ ಬಿಜೆಪಿ ಪ್ರತಿಭಟನೆ. ನಾಗರಾಜ್ ಬೆಣ್ಣಿ ಹಾಗೂ ಅನ್ನಪೂರ್ಣ ಬೆಣ್ಣಿಯವರ ತೋಟದಲ್ಲಿ ಸಂಭ್ರಮಿಸಿದ ದುಂದುಬಿ ಬೇಸಿಗೆ ಶಿಬಿರದ ಮಕ್ಕಳು. ಕಾಂಗ್ರೆಸ್ ಸದಸ್ಯತ್ವ ನೋಂದಣಿ ಅಭಿಯಾನದಲ್ಲಿ ಅತಿ ಹೆಚ್ಚು ಸದಸ್ಯತ್ವ ಮಾಡಿದ ಮುಂಡಗೋಡದ ಶಾರದಾ ರಾಠೋಡ್ ಅವರಿಗೆ ದೆಹಲಿಯಲ್ಲಿ ನಡೆದ ಅಖಿಲ ಭಾರತೀಯ ಕಾಂಗ್ರೆಸ್ ನಾರಿ ಉತ್ಥಾನ ಮಹಿಳಾ ಸಮಾವೇಶದಲ್ಲಿ ಸನ್ಮಾನ. ನ್ಯಾಷನಲ್ ಹೆರಾಲ್ಡ್ ಹಗರಣದ ಆರೋಪಿಗಳಾದ ಕಾಂಗ್ರೆಸ್ನ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯನ್ನು ಬಂಧಿಸುವಂತೆ ಹಾಗೂ ಭ್ರಷ್ಟ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಯುವ ಮೋರ್ಚಾದವರು, ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಇಂದು ಪ್ರತಿಭಟನೆ ನಡೆಸಿ ರಾಹುಲ್ ಗಾಂಧಿ ಪ್ರತಿಕೃತಿ ದಾನ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಎನ್.ಎಸ್. ಹೆಗಡೆ ಕರ್ಕಿ, ಬಿಜೆವೈಎಂ ಜಿಲ್ಲಾಧ್ಯಕ್ಷರಾದ ಪ್ರೇಮ್ ಕುಮಾರ್ ನಾಯ್ಕ್, ಬಿಜೆಪಿ ವಕ್ತಾರರಾದ ಹರಿಪ್ರಕಾಶ್ ಕೋಣೆಮನೆ, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಎಲ್.ಟಿ. ಪಾಟೀಲ್ ಮತ್ತು ಅಶೋಕ್ ಚಲವಾದಿ, ತಾಲೂಕಾ ಬಿಜೆಪಿ ಅಧ್ಯಕ್ಷರಾದ ಮಂಜುನಾಥ್ ಪಾಟೀಲ್, ಬಿಜೆಪಿ ಮುಖಂಡರಾದ ತುಕಾರಾಮ್ ಇಂಗಳೆ, ಗುರುಪ್ರಸಾದ್ ಹೆಗಡೆ, ಸಂತೋಷ್ ತಳವಾರ್, ಬಸವರಾಜ್ ಟಣಕೆದಾರ್, ಪ್ರಕಾಶ್ ಬಡಿಗೇರ್, ವಿಶ್ವನಾಥ್ ನಾಯರ್, ಭರತರಾಜ್ ಹದಳಗಿ, ವಿಠ್ಠಲ್ ಬಾಳಂಬೀಡ್, ಯುವ ಮೋರ್ಚಾ ಪದಾಧಿಕಾರಿಗಳು, ಪ್ರಮುಖರು, ಬಿಜೆಪಿ ಮುಖಂಡರು ಇದ್ದರು. ಬಂಧುಗಳೇ, ಇವತ್ತಿನ ಹೋರಾಟ ಇದು ಬರೀ ಒಂದು ಹೋರಾಟದ ಸಣ್ಣ ವಿಷಯವಲ್ಲ. ಕಾಂಗ್ರೆಸ್ ಪಕ್ಷ ಯಾವಾಗಿಂದ ಹುಟ್ಟೋ ಅವತ್ತಿಂದನೇ ಅವರಿಗೆ ಬೆನ್ನಿಗೆ ಅಂಟಿಕೊಂಡು ಬಂದಿರತಕ್ಕಂತ ಒಂದು ದೊಡ್ಡ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಒಂದು ದೊಡ್ಡ ಅವ್ಯವಹಾರದ ಕುರಿತು ದೊಡ್ಡ ಹೋರಾಟದ ಪ್ರತಿಭಟನೆ ಆಗಿದೆ. ಈ ಹೋರಾಟವನ್ನು ನಮ್ಮ ದೇಶ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಇವತ್ತಿನ ದಿನ ಏಕಕಾಲದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಸತತ ಭಾರತ ದೇಶವನ್ನ ಆಳಿ ನಮ್ಮ ದೇಶವನ್ನ ಬಹಳ ಕೊನೆಯ ಹಂತಕ್ಕೆ ತಂದು ಮುಗಿಸಿದ್ರು. ನಮ್ಮ ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ ರಾಷ್ಟ್ರದ ಒಂದು ಉತ್ಪಾದನೆ ಜಾಸ್ತಿಯಾಗಿ ಆರ್ಥಿಕವಾಗಿಯೂ ಜಗತ್ತಿನಲ್ಲಿ ಒಂದು 5ನೇ ಪಂಕ್ತಿಗೆ ನಮ್ಮ ರಾಷ್ಟ್ರ ಬಂದು ನಿಂತಿರ್ತದೆ. ಈ ಸಂದರ್ಭದಲ್ಲಿ ಅವರಿಗೆನ್ನು ಸಹಿಸಿಕೊಳ್ಳಲು ಆಗ್ತಾ ಇಲ್ಲ. ಹಾಗಾಗಿ ಇವತ್ತೇನು ನ್ಯಾಷನಲ್ ಹೆರಾಲ್ಡ್ ಹಗರಣದಲ್ಲಿ ಅವರು ಅಧಿಕೃತವಾಗಿ ಸಿಕ್ಕಿಬಿದ್ದಿದ್ದಾರೆ. ಆದಷ್ಟು ಶೀಘ್ರ ಅವರು ಬಂಧಿಸಬೇಕು. ತಾಯಿ ಮಗ ಇಬ್ರು ರಾಜೀನಾಮೆ ಕೊಡಬೇಕು. ಅಂದ್ರೆ ಮಾತ್ರ ಅದಕ್ಕೆ ಸರಿಯಾದ ನ್ಯಾಯ ದೊರೆತಂಗ ಆಗ್ತದೆ. ಇವತ್ತು ಯುವ ಮೋರ್ಚಾದಿಂದ ಕರ್ನಾಟಕ ರಾಜ್ಯದಾದ್ಯಂತ ನಾವು ಹೋರಾಟ ಮಾಡಿದ್ದೇವೆ. ಇಡೀ ಜಗತ್ತಿನ ಎದುರು ಭಾರತ ತಲೆ ತಗ್ಗಿಸುವ ಹಾಗೆ ಮಾಡಿದ ಯಾವ ಪಕ್ಷ? ಕಾಂಗ್ರೆಸ್ ಪಕ್ಷ. 2G ಹಗರಣವನ್ನ ಸೃಷ್ಟಿ ಮಾಡಿದ್ಯಾರು? ಭಾರತ ಸರ್ಕಾರದ ಮರ್ಯಾದೆಯನ್ನ ತೆಗೆದಿದ್ಯಾರು? ಕಾಂಗ್ರೆಸ್ ಪಕ್ಷ. ಒಂದು ಪತ್ರಿಕೆ ಆದ್ರೆ ಬರ್ತಾ ಇದು ಕೇವಲ ಕಾಂಗ್ರೆಸ್ ಪತ್ರಿಕೆ ಅಷ್ಟೇ ಆಗದೇನೆ ಅದು ಒಂದು ಕುಟುಂಬದ ಪತ್ರಿಕೆಗಳಾಗಿ ಮಾರ್ಪಾಟಾಯಿತು. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮತ್ತು ಗಾಂಧಿ ನಂತರದ ಒಂದು ಕುಟುಂಬದ ಪತ್ರಿಕೆಯಾಗಿ ಇದು ಮಾರ್ಪಾಟಾಯಿತು. ನಾನು ಇಲ್ಲಿ ಬಾಕಿಯ ವಿಷಯವನ್ನು ಉಲ್ಲೇಖ ಮಾಡೋದಿಲ್ಲ. ಈ ಒಂದು ಪತ್ರಿಕೆ 2008ರಲ್ಲಿ ಅದು ನಷ್ಟವನ್ನು ಅನುಭವಿಸುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ 90 ಕೋಟಿ ರೂಪಾಯಿಯನ್ನು ಯಾವುದೇ ಪರ್ಮಿಷನ್ ಇಲ್ಲದೇನೆ
ಏಕಾಏಕಿಯಾಗಿ ಒಂದು ಪತ್ರಿಕೆಗೆ ಸಾಲವನ್ನ ಕೊಡ್ತು. ಇದು ಯಾವ ಉದ್ದೇಶಕ್ಕೆ ಸಾಲವನ್ನ ಕೊಡ್ತು ಅಂತ ಸಾರ್ವಜನಿಕರು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಹಗರಣದಲ್ಲಿ ಕಾಂಗ್ರೆಸ್ನ ವರಿಷ್ಠ ಸೋನಿಯಾ ಗಾಂಧಿ ಅವರು ಮತ್ತು ಅಲ್ಲಿ ಅಧ್ಯಕ್ಷರಾದ ರಾಹುಲ್ ಗಾಂಧಿ ಅವರು ಮತ್ತು ಕಾಂಗ್ರೆಸ್ನ ಘಟಾನುಘಟಿಗಳು ಶಾಮೀಲಾಗಿದ್ದಾರೆ. ಈ ಹಗರಣದಲ್ಲಿ ಆ ಶಾಮೀಲಾದಂತ ಅವರನ್ನ ಈಗಾಗಲೇ ಇಡಿ ತನಿಖೆ ಮಾಡಿ ಅವರು ಆರೋಪಿಗಳು ಅಂತ ಸ್ಪಷ್ಟ ಆಗಿದೆ. ನಾನಿದನ್ನು ಒತ್ತಡ ಹಾಕ್ತಾ ಇದ್ದೇನೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು, ಇಡೀ ಉತ್ತರ ಕನ್ನಡ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಬಂದಂತ ಎಲ್ಲ ಕಾರ್ಯಕರ್ತರು ಒತ್ತಡ ಮಾಡ್ತಾ ಇದ್ದಾರೆ. ಸೋನಿಯಾ ಗಾಂಧಿಯವರನ್ನು ಬಂಧಿಸಬೇಕು, ರಾಹುಲ್ ಗಾಂಧಿಯವರನ್ನು ಬಂಧಿಸಬೇಕು, ತಕ್ಷಣದಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಒತ್ತಡ ಹಾಕ್ತಾ ಸಂಸ್ಕೃತಿ ವೈಭವ ತಂಡದಿಂದ ಮುನಗೋಡ್ನಲ್ಲಿ ದುಂದುಬಿ ಬೇಸಿಗೆ ಶಿಬಿರ ನಡೆಯುತ್ತಿದ್ದು, ಮಕ್ಕಳಿಗೆ ತಾಳ, ಭಜನೆ, ಯೋಗ, ಚಿತ್ರಕಲೆ, ಹಿಂದಿನ ಕಾಲದ ಆಟಗಳು ಹೀಗೆ ಹಲವಾರು ಚಟುವಟಿಕೆಯಿಂದ ಮಕ್ಕಳಿಗೆ ಮುದಗೊಳಿಸುತ್ತಿದ್ದಾರೆ. ಅದರಂತೆ ಒಂದು ದಿನದ ಪಿಕ್ನಿಕ್ಗೆ ನಾಗರಾಜ್ ಬೆಣ್ಣಿ ಹಾಗೂ ಅನ್ನಪೂರ್ಣ ಬೆಣ್ಣಿ ಅವರ ತೋಟಕ್ಕೆ ಕರೆದುಕೊಂಡು ಹೋಗಿ ಪಟ್ಟಣದ ಮಕ್ಕಳಿಗೆ ಹಳ್ಳಿಯ ಸೊಗಡನ್ನು ಉಣಬಡಿಸಿದರು. ಸಮಗ್ರ ಕೃಷಿ ಮಾಡಿ ರಾಜ್ಯ ಪಂಡಿತ ಪ್ರಶಸ್ತಿ ಸೇರಿ ಹಲವಾರು ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡಿರುವ ಅನ್ನಪೂರ್ಣ ಬೆಣ್ಣಿಯವರ ತೋಟದಲ್ಲಿರುವ ಜೇನು ಕೃಷಿ, ಎರೆಹುಳ, ಗೊಬ್ಬರ ತೊಟ್ಟಿ, ಯಾಲಕ್ಕಿ, ಕಾಫಿ, ಸಪೋಟ, ಪೇರಲ, ಮೆಣಸು, ಗೋಡಂಬಿ, ಸೀತಾಫಲ, ಅಡಿಕೆ, ಬಾಳೆ ಬೆಳೆಗಳ ಪರಿಚಯವನ್ನು ಮಕ್ಕಳಿಗೆ ಮಾಡಿಕೊಟ್ಟರು. ಹಾಗೆಯೇ ಮೀನು ಸಾಕಾಣಿಕೆ, ಅಡಿಕೆ ಹಾಳೆ ಪ್ಲೇಟ್ ಮಾಡುವ ಬಗ್ಗೆ ಮಾಹಿತಿಯನ್ನು ಎಚ್ ರಾಜ್ ಬೆಣ್ಣಿ ಅವರು ನೀಡಿದರು. ಮಕ್ಕಳು ಹೊಲದಲ್ಲಿ ಸ್ಪ್ರಿಂಕ್ಲರ್ ನೀರಿನಲ್ಲಿ ಆಟವಾಡಿ ಸಂಭ್ರಮಿಸಿದರು. ಹಾಗೆಯೇ ನಾಗರಾಜ್ ಬೆಣ್ಣಿ ಅವರು ತಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಸವಿನೆನಪಿಗಾಗಿ ಕೇಕ್ ಕತ್ತರಿಸಿ ಮಕ್ಕಳಿಗೆ ಭೋಜನ ನೀಡಿ ಹರ್ಷ ವ್ಯಕ್ತಪಡಿಸಿದರು. ಎಷ್ಟೋ ಅಧಿಕಾರಿಗಳು, ಮಹಿಳೆಯರು, ವಿದ್ಯಾರ್ಥಿಗಳು ನಮ್ಮ ತೋಟಕ್ಕೆ ಭೇಟಿ ನೀಡಿದ್ದರು. ಆದರೆ ಇವತ್ತು ಈ ಮಕ್ಕಳು ಬಂದಂತಹ ಸಂದರ್ಭದಲ್ಲಿ ಆದಂತಹ ಖುಷಿ, ಸಂತೋಷ ಎಂದೂ ಆಗಿಲ್ಲ. ಈ ಸಂತೋಷ ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ನಾವು ತೋಟ ಮಾಡಿದ್ದಕ್ಕೆ ಇವತ್ತಿಗೆ ಸಾರ್ಥಕವಾಯಿತು ಎಂದು ನಾಗರಾಜ್ ಬೆಣ್ಣಿ ಅವರು ತಮ್ಮ ಮನದಾಳದ ಸಂತಸವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ದುಂದುಬಿಯ ರೂವಾರಿಗಳಾದ ರೋಹಿಣಿ ಕಾಮತ್, ಗೌರಿ, ಪ್ರಿಯಾಂಕಾ, ಸೃಷ್ಟಿಕ್ ಬೆಣ್ಣಿ, ಈಶಾ ಬೆಣ್ಣಿ ಮುಂತಾದವರಿದ್ದರು. ಕಾಂಗ್ರೆಸ್ ಸದಸ್ಯತ್ವ ನೋಂದಣಿ ಅಭಿಯಾನದಲ್ಲಿ ಅತಿ ಹೆಚ್ಚು ಸದಸ್ಯತ್ವ ಮಾಡಿದ ಮುಂಡಗೋಡದ ಜಿಲ್ಲಾ ಬಂಜಾರ ಮಹಿಳಾ ಸಂಘದ ಅಧ್ಯಕ್ಷರಾದ ಹಾಗೂ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಉಪಾಧ್ಯಕ್ಷರಾದ ಶಾರದಾ ರಾಠೋಡ್ ಅವರನ್ನು ಉತ್ತರ ಕನ್ನಡ ಜಿಲ್ಲಾ ವತಿಯಿಂದ ದೆಹಲಿಯಲ್ಲಿ ನಡೆದ ಅಖಿಲ ಭಾರತೀಯ ಕಾಂಗ್ರೆಸ್ನ ನಾರಿ ಉತ್ಥಾನ ಮಹಿಳಾ ಸಮಾವೇಶದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮಹಿಳಾ ಅಧ್ಯಕ್ಷರಾದ ಅಲ್ಕಾ ಲಂಬಾ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದಿಂದ 19 ಮಹಿಳೆಯರು ಪಾಲ್ಗೊಂಡಿದ್ದರು. ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ಪಕ್ಷದ ನಾಯಕಿ ಸೋನಿಯಾ ಗಾಂಧಿ, ಲೋಕಸಭಾ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರ ಆದೇಶದ ಮೇರೆಗೆ ಈ ಸಮಾರಂಭವನ್ನು ಅಲ್ಕಾ ಲಂಬಾ ಆಯೋಜಿಸಿದ್ದರು. ಸಮಾರಂಭದ ನಂತರ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಶಾರದಾ ರಾಠೋಡ್ ಭೇಟಿಯಾಗಿ ರಾಜಕೀಯ ವಿದ್ಯಮಾನಗಳ ಕುರಿತು ಕೆಲ ಸಮಯ ಚರ್ಚಿಸಿದರು. ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯವರು ಅಖಿಲ ಭಾರತೀಯ ಕಾಂಗ್ರೆಸ್ನ ನಾರಿ ಉತ್ಥಾನ ಮಹಿಳಾ ಸಮಾವೇಶದಲ್ಲಿ ಸನ್ಮಾನಿಸಿ ಗೌರವಿಸಿಕೊಂಡ ಶಾರದಾ ರಾಠೋಡ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.